ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಸಂಚಿಕೆಯಲ್ಲಿ ಆಸೆ ಧಾರಾವಾಹಿದು ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ, ಗೀತಾ ಕನ್ನಡ ವ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಇಲ್ಲಿ ಮೊದಲಿಗೆ ಶ್ರುತಿಯವರಮ್ಮ ಬೀಗ್ರೆ ಅಂತ ಹೇಳ್ಬಿಟ್ಟು ಕೂಕೊಂಡು ಮನೆ ಒಳಗಡೆ ಬರ್ತಾಳೆ. ಇಲ್ಲಿ ರಂಗನಾಥ್ ಬಂದ್ಬಿಟ್ಟು ಬನ್ನಿ ಬೀಗ್ರೆ ಬನ್ನಿ ಬನ್ನಿ ತಾಯಿ ಬನ್ನಿ ಅಂತ ಹೇಳಿ ಕರೀತಾನೆ. ಈ ಕಡೆ ಶ್ರುತಿಯವ್ರ ಅಮ್ಮನೂ ಬರ್ತಾಳೆ, ಹಾಗೆ ರೋಹಿಣಿನೂ ಕೂಡ ಬರ್ತಾಳೆ. ಇದೇನಿದು ಸಡನ್ನಾಗಿ ಬಂದ್ರಲ್ಲ ಅಂತ ರಂಗನಾಥ್ಗೆ ಒಂದು ಸ್ವಲ್ಪ ಆಶ್ಚರ್ಯನೇ ಇರುತ್ತೆ, ಯಾಕಂದರೆ ಅನುಮಾನನೂ ಇರುತ್ತೆ, ಏನೋ ಕಿತಾಪತಿ ಮಾಡೋದಕ್ಕೆ ಬಂದಿರ್ತಾರೆ ಅಂತ ಹೇಳಿ. ಈ ಕಡೆ ರೋಹಿಣಿ ಬಂದ್ಬಿಟ್ಟು ಹೌದಾ ಬಿಗ್ರೆ ಈಗ ಬಂದ್ರ ಬನ್ನಿ ಅಂತ ಹೇಳಿ ಕೇಳ್ತಾಳೆ, ಬನ್ನಿ ಆಂಟಿ ಅಂತ. ಹಾಗೆ ರೋಹಿಣಿ ಇದ್ದವಳು ಓ ನೀವು ಆ ವಿಡಿಯೋ ಕೇಳಕ್ಕೆ ಬಂದ್ರಾ, ಆ ವಿಡಿಯೋದ ಬಗ್ಗೆ ಕೇಳಕ್ಕೆ ಬಂದ್ರಾ ಅಂತ ಹೇಳಿ ಹೇಳ್ತಾಳೆ. ಈ ಕಡೆ ರಂಗನಾಥ್ಗೆ ತುಂಬಾ ಕೋಪ ಬರುತ್ತೆ. ರೋಹಿಣಿ ಹಾಗೆ ಹೇಳಿದ ತಕ್ಷಣವೇ ಇದೇನಿದು ಅದನ್ನೆಲ್ಲ ಮರ್ತಿರೋ ಟೈಮಲ್ಲಿ ಮತ್ತೆ ಅದನ್ನು ಕೆತ್ಕಿ ತೆಗಿತಾ ಇದ್ದಾರಲ್ಲ ಇವರು ಈ ವಿಷಯಕ್ಕೆ ಬಂದಿರೋದು ಮನೆಗೆ ಅಂತ ಗೊತ್ತಾಯಿತು ನನಗೆ, ಇವರು ಭಾರಿ ಇದ್ದಾರೆ ಅಂತ ಹೇಳ್ಬಿಟ್ಟು ರಂಗನಾಥ್ಗೆ ತುಂಬಾ ಕೋಪ ಬರುತ್ತೆ. ಈ ಕಡೆ ಶ್ರುತಿಯವರಮ್ಮ ನಮಗೆ ಎಲ್ಲರೂ ತುಂಬಾ ಉಗಿತಾ ಇದ್ದಾರೆ ಅಂತ ಹೇಳಿ ಮಾತಾಡ್ತಾಳೆ. ಹಾಗೆ ಮೀನಾ ಪಾಪ ಒಂದು ಲೋಟ ನೀರು ತೊಗೊಬಂದು ಕೊಡ್ತಾಳೆ. ನೀರು ತಗೊಳ್ಳಿ ಆಂಟಿ ಅಂತ ಹೇಳಿ ನೀರು ಕೊಟ್ಟಿದ ತಕ್ಷಣವೇ ಕೈಯಲ್ಲಿ ನೀರು ಹಿಡ್ಕೊಂಡು ಈ ಕಡೆ ಶ್ರುತಿಯವರಮ್ಮ ನಮಗೆ ಬರೋ ಜನ ಎಲ್ಲ ಎಂಥವ್ರ ಮನೆಗೆ ಹೆಣ್ಣು ಕೊಟ್ರಿ ನೀವು, ಇಂಥವ್ರ ಮನೆಗೆ ಹೆಣ್ಣು ಕೊಡೋದು, ಕಳ್ತನ ಮಾಡೋವ್ರ ಮನೆಗೆ ನೀವು ಹೆಣ್ಣು ಕೊಡೋದು, ಹಂಗೆ ಹಿಂಗೆ ಅಂತ ತುಂಬಾ ಬೈತಾ ಇದ್ದಾರೆ ಅಂತ ಹೇಳ್ಬಿಟ್ಟು ರಂಗನಾಥಂಗೆ ಒಪ್ಪಿಸ್ತಾ ಇರ್ತಾರೆ. ಈ ಕಡೆ ಮೀನಾ ಹಾಗೆ ರೋಹಿಣಿ ಎಲ್ಲರೂ ಕೂಡ ಇರ್ತಾರೆ. ರೋಹಿಣಿಗೆ ತುಂಬಾ ಖುಷಿ ಆಗ್ತಿರುತ್ತೆ ಮೀನಂಗೆ ಬೈತಾ ಇರೋದು. ಈ ಕಡೆ ಸೂರ್ಯ ಬಂದ್ಬಿಟ್ಟು ಅವ್ರು ಮಾತಾಡೋದನ್ನೆಲ್ಲ ಕೇಳಿಸ್ಕೊಳ್ತಾ ಇರ್ತಾನೆ. ನಿಮಗೆ ಹಂಗೆ ನೀವು ಇಂಥವ್ರ ಮನೆಗೆ ಕೊಡಬಾರ್ದಿತ್ತು ಅಂತೆಲ್ಲ ಬೈತಾ ಇರ್ತಾರೆ ಅಂತ ಹೇಳ್ಬೇಕಾದ್ರೆ ಸೂರ್ಯ ಹಂಗೆ ಹಿಂಗೆ ಅಂತ ಏನಕ್ಕೆ ಮಾತಾಡ್ತೀರಾ, ಅದೇನಿದೆ ಫಸ್ಟು ಹೇಳಿ ಆಮೇಲೆ ಮಾತಾಡಿ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಆಗ ಶ್ರುತಿಯವ್ರ ಅಮ್ಮಂಗೆ ತುಂಬಾ ಆಶ್ಚರ್ಯ ಆಗುತ್ತೆ ಮತ್ತು ಶಾಕ್ ಆದಂಗೆ ಆಗುತ್ತೆ. ಇದೇನಪ್ಪ ಇದು, ನಾನು ಮಾತಾಡುತ್ತಿರ್ಬೇಕಾದ್ರೆ ಮಧ್ಯದಲ್ಲಿ ಬಂದಲ್ಲ ಇವ್ರನ್ನ ಏನಾದರೂ ಮಾಡಿ ಮನೆಯಿಂದ ಹೊರಗಾಕಬೇಕು ಅಂತ ನಾವು ಅಂದ್ಕೊಂಡ್ರೆ ನಮ್ಮ ಪ್ಲ್ಯಾನ್ ಎಲ್ಲ ಉಲ್ಟಾ ಆಗ್ತಿದೆಯಲ್ಲಪ್ಪ ಅಂತ ಹೇಳಿ ಶ್ರುತಿಯವ್ರ ಅಮ್ಮಂಗೆ ಶಾಕ್ ಆಗುತ್ತೆ. ಈ ಕಡೆ ಸೂರ್ಯ ಅದು ಇದು ಅಂತ ಎಲ್ಲ ಕತೆ ಹೇಳೋದು ಬಿಟ್ಟು ಅದೇನು ಅಂತ ನೇರವಾಗಿ ಎಲ್ಲ ಹೇಳ್ಬಿಡಿ, ಸುಮ್ಮನೆ ಏನಕ್ಕೆ ಆ ಥರ ಮಾತಾಡ್ತೀರಾ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಈ ಕಡೆ ರೋಹಿಣಿ ಹಾಗೆ ಶ್ರುತಿಯವ್ರ ಅಮ್ಮಂಗೆ ತುಂಬಾ ಶಾಕ್ ಆಗುತ್ತೆ. ನಾವು ಮಾಡಿದ ಪ್ಲಾನೆಲ್ಲ ಉಲ್ಟಾ ಹೊಡಿಯುತ್ತೆ, ಅದರಲ್ಲಿ ಸೂರ್ಯ ಅಡ್ಡ ಬಂದ್ಬಿಡ್ತಾನೆ ಅಂತ ಹೇಳಿ ಮನಸ್ಸಲ್ಲಿ ಅಂದ್ಕೊಳ್ತಾ ಇರ್ತಾರೆ. ಈ ಕಡೆ ಶ್ರುತಿಯವ್ರ ಅಮ್ಮಂಗೆ ಹಂಗೆ ನಿಂತ್ಕೊಬಿಡ್ತಾಳೆ ಸೂರ್ಯ ಆ ಮಾತು ಹೇಳಿದ ತಕ್ಷಣವೇ. ಹಾಗೆ ಈ ಕಡೆ ರಂಗನಾಥ್ ಬಂದ್ಬಿಟ್ಟು ನಿಮ್ಮ ಮಗಳು ರೂಮಲ್ಲಿದ್ದಾಳೆ ಹೋಗಮ್ಮ ತಾಯಿ ಅಂತ ಹೇಳಿ ಕೈ ತೋರಿಸಿ ಹಿಂಗೆ ಹೋಗಿ ಅಂತ ಹೇಳ್ತಾನೆ. ಆಗ ಈ ಕಡೆ ಶ್ರುತಿಯವರಮ್ಮ ನೀರನ್ನು ಹಿಡ್ಕೊಂಡು ರೂಮ್ ಒಳಗಡೆ ಹೋಗಕ್ಕೆ ಹೋದಾಗ ಈ ಕಡೆ ರಂಗನಾಥ್ ಬಂದ್ಬಿಟ್ಟು ಮೊದಲು ತಾಯಿ ನೀರು ಕುಡ್ದೋಗು, ಇಲ್ಲಾಂದರೆ ನೀರನ್ನು ನೀನೇನಕ್ಕೆ ಇಸ್ಕೊಂಡೆ, ಗೊತ್ತಾಯಿತು ನನಗೆ ನೀನು ಮೀನಂಗೆ ಅವಮಾನ ಮಾಡೋದಕ್ಕೆ ಅಂತಲೇ ನೀರು ಇಸ್ಕೊಂಡೆ ಅಂತ ಹೇಳಿ ರಂಗನಾಥ್ ಹೇಳ್ತಾನೆ. ಈ ಕಡೆ ಶ್ರುತಿಯವರಮ್ಮ ಮುಖನೇ ಸಣ್ಣ ಮಾಡಿಕೊಂಡು ನಿಂತ್ಕೊಳ್ತಾರೆ. ಹಾಗೆ ಚೆನ್ನಾಗಿ ಕ್ಲಾಸ್ ತೊಗೊಂಡು ಸೂರ್ಯ ಕಳಿಸ್ತಾನೆ ಅವರಿಗೆ. ಈ ಕಡೆ ಅವ್ರ ಅಮ್ಮನ ಜೈಲಲ್ಲಿ ಕೂರಿಸಿರ್ತಾರೆ ಪೊಲೀಸರೆಲ್ಲ ಅರೆಸ್ಟ್ ಮಾಡಿಬಿಟ್ಟು, ಯಾಕಂದರೆ ಮಂಜ ಸಿಕ್ಕಿರೋದಿಲ್ಲ, ಹಾಗಾಗಿ ಪಾಪ ಅವ್ರ ಅಮ್ಮನ ಕರ್ಕೊಬಂದು ಇಟ್ಕೊಂಡಿರ್ತಾರೆ. ಅಲ್ಲಿಗೆ ಮೀನಾ ಹಾಗೆ ಸೂರ್ಯ ಬಂದ್ಬಿಟ್ಟು ನಾವಿದ್ದೀವಿ ಕಣಮ್ಮ, ನೀನೇನು ತಲೆ ಕೆಡಿಸ್ಕೋಬೇಡ ಅಂತ ಮೀನಾ ಹೇಳ್ತಾಳೆ. ಹಾಗೆ ಅವರಮ್ಮ ನಾನೇನು ತಪ್ಪು ಮಾಡಿದ್ದೀನವ, ನನ್ನ ಮಗ ಆ ಥರ ತಪ್ಪು ಮಾಡಿರೋದಕ್ಕೆ ನಾವು ಈ ಶಿಕ್ಷೆ ಅನುಭವಿಸ್ಬೇಕು, ಅವನು ಹಾಳಾದವನು ಆ ಕೆಲಸ ಮಾಡಲಿಲ್ಲ ಅಂದರೆ ನಮಗೆ ಈ ಪರಿಸ್ಥಿತಿ ಬರ್ತಾನೆ ಇರಲಿಲ್ಲ ಅಂತ ಹೇಳಿ ಮೀನವ್ರಮ್ಮ ತುಂಬಾ ಪಾಪ ಮೀನನ್ನು ತಪ್ಪಿಕೊಂಡು ಅಳ್ತಾಳೆ. ಆಗ ಮೀನಾ ಸುಮ್ಮನೆ ಇರೇ ಅಮ್ಮ, ಏನೂ ಆಗಲ್ಲ, ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿ ಹೇಳ್ತಾಳೆ. ಹಾಗೆ ಈ ಕಡೆ ಸೂರ್ಯ ಮೀನಾ ಇಬ್ಬರೂ ಕೂಡ ಪೊಲೀಸರ ಹತ್ರ ಬರ್ತಾರೆ. ಸರ್ ಇವರೇನೂ ತಪ್ಪು ಮಾಡಿಲ್ಲ, ಇವರನ್ನ ಯಾಕೆ ಕರ್ಕೊಂಡು ಬಂದಿದ್ದೀರಾ ಅಂತ ಕೇಳಿದಾಗ ನಿಮ್ಮ ತಮ್ಮ ಸಿಕ್ಕಲಿ ಮಂಜ, ಆವಾಗ ನೀವು ನಿಮ್ಮ ಅಮ್ಮನ್ನ ಬಿಡ್ತೀವಿ ನಾವು ಅಂತ ಹೇಳ್ತಾರೆ. ಇಲ್ಲಾಂದರೆ FIR ಇದು ಫಿನಿಷ್ ಮಾಡಿಬಿಟ್ಟು ಇವರನ್ನು ಜೈಲೊಳಗಡೆ ಹಾಕ್ತೀವಿ ಅಂತ ಹೇಳಿ ಪೊಲೀಸರು ಹೇಳ್ತಾರೆ. ಇಲ್ಲಾಂದರೆ ನೀವು ಅವನನ್ನು ಹುಡ್ಕೊಂಡು ಕರ್ಕೊಂಡು ಬನ್ನಿ, ಆಗ ನಾವು ಇವ್ರನ್ನ ಬಿಡ್ತೀವಿ ಅಂತ ಹೇಳಿದಾಗ ಈ ಕಡೆ ಮೀನಾ ಹಾಗೆ ಕನಕ ಮತ್ತು ಸೂರ್ಯ ಮತ್ತು ಅವ್ರ ಅಮ್ಮಂಗೆ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ. ಪಾಪ ಈ ಕಡೆ ಅವ್ರ ಅಮ್ಮ ಬಾಯಿ ಮೇಲೆ ಕೈ ಹಿಡ್ಕೊಂಡು ತುಂಬಾ ಅಳ್ತಾ ನಿಂತ್ಕೊತಾಳೆ ಹೊರಗಡೆ ಪೊಲೀಸರು ಮಾತು ಕೇಳಿಬಿಟ್ಟು. ಈ ಕಡೆ ಮಂಜ ಎಲ್ಲಿ ಹೋಗಿದ್ದಾನೆ ಅಂತಲೂ ಗೊತ್ತಿರಲ್ಲ, ಅವನು ಪೊಲೀಸರು ಎಳ್ಕೊಂಡು ಹೋಗ್ತಾರೆ ಅಂತ ಹೇಳಿಬಿಟ್ಟು
ಓಡೋಗಿರ್ತಾನೆ. ಈ ಕಡೆ ಸೂರ್ಯ ಏನಾದರೂ ಮಾಡಿ ಅವನನ್ನು ಹುಡುಕಿ ಕರ್ಕೊಂಡು ಬರಲೇಬೇಕು ಅಂತ ಹೇಳಿದಾಗ ಪೊಲೀಸರು ಹೌದು ಅವನನ್ನು ಹುಡ್ಕೊಂಡು ಕರ್ಕೊಂಡು ಬಂದರೆ ಮಾತ್ರ ಇವ್ರನ್ನ ಬಿಡುಗಡೆ ಮಾಡೋದು, ಇಲ್ಲಾಂದರೆ ಇವ್ರ ಮೇಲೆ FIR ನಾವು ಕೇಸ್ ಹಾಕ್ಬಿಟ್ಟು ಇವ್ರನ್ನ ಜೈಲೊಳಗಡೆ ಹಾಕ್ತೀವಿ, ಇಲ್ಲಾಂದರೆ ಏನೂ ಮಾಡೋಕ್ಕಾಗಲ್ಲ ನೀವು ಅಂತ ಹೇಳ್ತಾರೆ. ಆಗ ಮೀನಂಗೆ ತುಂಬಾ ಶಾಕ್ ಆಗುತ್ತೆ. ಇಷ್ಟೆಲ್ಲ ಆಗೋಕ್ಕೆ ಕಾರಣ ನಮ್ಮ ಮಂಜನೇ, ಯಾಕೆ ಹಿಂಗೆ ಮಾಡ್ದ ಅಂತ ಹೇಳ್ಬಿಟ್ಟು. ಹಾಗೆ ಇಲ್ಲಿ ಲಾಯರ್ ಆಫೀಸಿಗೆ ಬರ್ತಾರೆ. ಅಲ್ಲಿ ಭೇಟಿಯಾಗಿದ್ದು ಸತ್ಯ ಅಂತ. ಸತ್ಯ ಅಂದರೆ ಎಲ್ಲರೂ ನೋಡಿರ್ತೀರ, ನಿನ್ನ ಜೊತೆ ನನ್ನ ಕಥೆಯಲ್ಲಿ ಇರ್ತಾರಲ್ಲ ಅವನ ಹತ್ರ ಬಂದು ಸರ್ ಹಿಂಗಿಂಗೆ ಅಂತ ಹೇಳಿದಾಗ ಹೌದು ಇವ್ರ ತಮ್ಮನೇ ಅಲ್ವಾ ಮಂಜ ಅಂತ, ನಾನು ಅವನಿಗೆ ಯಾವುದೇ ತೊಂದರೆ ಇಲ್ದಂಗೆ ಕೇಸ್ ಎಲ್ಲ ಗೆಲ್ಲಿಸ್ಕೊಡ್ತೀನಿ, ನೀವೇನು ತಲೆ ಕೆಡಿಸ್ಕೋಬೇಡಿ, ಹಾಗೆ ನಿನ್ನ ತಮ್ಮನಿಗೂ ಏನು ಆಗದಿರೋ ಥರ ನಾನು ಈ ಕೇಸಲ್ಲಿ ನಿಲ್ತೀನಿ ಅಂತ ಹೇಳಿ ಸತ್ಯ ಮಾತು ಕೊಡ್ತಾನೆ. ಆಗ ಮೀನಂಗೆ ತುಂಬಾ ಖುಷಿಯಾಗುತ್ತೆ ಅವ್ರ ಮಾತನ್ನ ಕೇಳಿ. ಹಾಗೆ ಇವತ್ತಿನ ಸಂಚಿಕೆಯಲ್ಲಿ ಇದಾಗಿರುತ್ತೆ. ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ. ಹಾಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.